ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೋಳೋಣ ಅಂತ ಹೇಳ್ಬಿಟ್ಟು ನೈಟನ್ನೇ ಪ್ಲಾನ್ ಮಾಡ್ಕೊಂಡು ಮಲ್ಕೊಂಡಿದ್ನ. ಇವಾಗ ಯಾಕೋ ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ನಿದ್ದೆ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಲೇಟಾಗಿನೇ ಎದ್ದಿದ್ದೀನಿ. ನೋಡ್ಬೇಕು ಇವತ್ತು ಎಷ್ಟೊತ್ತಾಗುತ್ತೆ ಏನೋ, ಎಲ್ಲ ಗಡಿಬಿಡಿಲೇನೆ ಕೆಲಸ ಆಗುತ್ತಾ ಅಂತ ಹೇಳಿ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಲೇಟಾಗಿ ಎದ್ಬಿಟ್ರೆ ನಾವು ಏನ್ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಲ್ಕೊಂಡಿರ್ತೀವಿ ನೋಡಿ, ಅದೆಲ್ಲ ನಾನು ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಮುಂಚೆನೆ ಎಲ್ಲಾನು ಈ ತರ ಮಾಡ್ಕೊಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿರ್ತೀವಿ. ಈ ತರ ಆಗ್ಬಿಟ್ರೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಲೇಟ್ ಆಗೋಗ್ಬಿಡತ್ತೆ, ಗಡಿಬಿಡಿ ಆಗುತ್ತೆ, ಟೆನ್ಷನ್ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನ ನೋಡ್ಬೇಕು, ಎಲ್ರಿಗೂ ಹಾಗೇನೋ ಗೊತ್ತಿಲ್ಲ, ನನಗಂತೂ ಹಾಗೆ ಆಗ್ತಿರತ್ತೆ. ನಾನು ಒಂದು ಪ್ಲಾನ್ ಮಾಡ್ಕೊಂಡಿರ್ತೀನಿ, ಇದ್ರ ಪ್ರಕಾರನೇ ಇವತ್ತು ಎಲ್ಲಾನು ಮಾಡ್ಕೊಬೇಕು ಅಂತ. ಅದೊಂಚೂರು ಲೇಟ್ ಆಗಿದ್ದಿದ್ರಿಂದ ಒಂಚೂರು ಹಿಂದೆ ಮುಂದೆ ಆಯ್ತು ಅಷ್ಟೇನೆ. ಇನ್ನಿವಾಗ ರಾತ್ರಿ ತೊಳ್ದಿರೋ ಪಾತ್ರೆ ಎಲ್ಲಾನು ತುಂಬಾನೇ ಇತ್ತು. ರಾತ್ರಿ ಪಾತ್ರೆ ಅದೆಲ್ಲ ವಾಶ್ ಮಾಡಿ ಮಲ್ಗೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತು ಆಯ್ತಾ. ಇನ್ನ ನೈಟೇನೆ ಏನು ನಾನು ಒರೆಸ್ಬಿಟ್ಟೆಲ್ಲ ಜೋಡಿಸ್ಲಿಕ್ಕೆ ಹೋಗಿಲ್ಲ ಪಾತ್ರೆನ. ಇನ್ನು ಬೆಳಗ್ಗೆ ಎದ್ದು ಜೋಡಿಸ್ಕೊಳ್ಳೋಣ ಅಂತೇಳಿ ಸಾಮಾನ್ಯವಾಗಿ ನಾನು ಯಾವಾಗ್ಲೂ ಬೆಳಗ್ಗೆನೆ ಎದ್ದು ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಪಾತ್ರೆ ಎಲ್ಲಾನು. ಒಂದೊಂದ್ಸಲ ಕಡಿಮೆ ಇತ್ತು ಅಂತಂದ್ರೆ ಕ್ಲಾತ್ ಅಲ್ಲಿ ಒರೆಸ್ಬಿಟ್ಟು ಅಲ್ಲೇನೆ ಸೆಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಜಿರಳೆಗಳು ಅಥವಾ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಬಂದ್ಬಿಟ್ರೆ ಕಿಚನ್ ಅಲ್ಲಿ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ನಾವ್ ಹಿಂಗೆ ಕ್ಲೀನ್ ಮಾಡಿ ಇಟ್ಕೊಂಡ್ರು ಅದು ಬಂದೇ ಬರುತ್ತೆ. ಈಗ ನೋಡಿ, ರಾತ್ರಿ ಎಲ್ಲಾನು ಒಂದ್ಸಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಇನ್ನ ಬೆಳಗ್ಗೆ ಆಗೋಷ್ಟೊತ್ತಿಗೆ ಸ್ವಲ್ಪ ಡೇಸ್ಟು, ಚಿಕ್ಕ ಪುಟ್ಟ ಸಣ್ಣ ಇರುವೆಗಳು ಎಲ್ಲಾನು ಓಡಾಡಿರುತ್ತೆ ಆಯ್ತಾ. ಅದನ್ನು ಎಲ್ಲಾನು ಒಂದ್ಸಲ ನೀಟಾಗಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇನ್ನೊಂದ್ಸಲ ನೀಟ್ ಆಗುತ್ತೆ ಅಂತ ಹೇಳಿ ಆ ತರ ಮಾಡ್ಕೊಳ್ತೀನಿ. ಇನ್ನ ಪಾತ್ರೆನೂ ಕೂಡ ಎಲ್ಲಾನು ಸೆಟ್ ಮಾಡ್ಕೊಂಡಿದ್ದ ಆಯ್ತು. ಇವಾಗ ಬೆಳಗಿನ ತಿಂಡಿಗೆ ಮತ್ತೆ ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತೆ ನೈಟ್ಗೂ ಆಗೋ ತರನೇ ಒಟ್ಟಿಗೆನೆ ಇವತ್ತು ದಾಲ್ ಮಾಡ್ತಾ ಇದ್ದೀನಿ, ಬೇಳೆ ಸಾಂಬಾರ್ ಅಂತ ಹೇಳಿ. ಯಾಕಂದ್ರೆ ಇವತ್ತು ಸ್ವಲ್ಪ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಊರಿಗೆ ಹೋಗ್ಬೇಕಿತ್ತು, ಹಾಗಾಗಿ ನೈಟ್ಗೆಲ್ಲಾನು ಒಟ್ಟಿಗೆನೆ ಸಾಂಬಾರೇ ಮಾಡ್ಬಿಡೋಣ, ಬೆಳಗ್ಗೆ ಒಂದ್ಸಲ ಟಿಫನ್ ಏನ್ ಮಾಡೋದು, ಮತ್ತೆ ಊರಿಂದ ಬಂದು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಆದ್ರೆ ಪ್ಲಾನ್ ಚೇಂಜ್ ಆಗಿ ಊರಿಗೆ ಹೋಗಕ್ ಆಗ್ಲಿಲ್ಲ, ಒಂದ್ ಚಿಕ್ಕ ಪುಟ್ಟದ ಪ್ರಾಬ್ಲಮ್ ಆಯ್ತು ಅಂತ. ಇನ್ನ ಹಾಗಾಗಿ ನಾನು ಮುಂಚೆನೆ ಇದನ್ನೆಲ್ಲ ವಿಡಿಯೋಸ್ ಎಲ್ಲ ನಾನು ಮಾಡಿ ಇಟ್ಕೊಂಡಿದ್ನಲ್ವಾ, ಇನ್ನ ಸರಿ ಬಿಡು ಅಂತ ಹೇಳಿ ಈಗ ಅಪ್ಲೋಡ್ ಮಾಡ್ತಾ ಇರೋದು ಅಷ್ಟೇನೆ. ಇನ್ನ ಸಿಂಪಲ್ ಆಗಿನೇ ದಾಲ್ ಸಾಂಬಾರ್ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ರೆಸಿಪಿ ಏನಾದ್ರು ಬೇಕು ಅಂತಂದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನೀಟಾಗಿ ಇನ್ನೊಂದ್ಸಲ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ ಆಯ್ತಾ. ಇನ್ನ ಈ ರೆಸಿಪಿ ಮಾಡ್ಲಿಕ್ಕೆ ಬೇಳೆನ ಸ್ವಲ್ಪ ನೆನೆಲಿಕ್ಕೆ ಇಡ್ಬೇಕು, ಒಂದ್ ಅರ್ಧ ಗಂಟೆನಾದ್ರೂ ನೆನೆಸ್ಕೋಬೇಕು. ನನ್ಗೆ ಇವತ್ತು ಟೈಮ್ ಇರ್ಲಿಲ್ಲ ನೋಡಿ, ಹಾಗಾಗಿ ಈರುಳ್ಳಿ ಇದೆಲ್ಲ ಕಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪನಾದ್ರೂ ಬೇಳೆ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫಸ್ಟೇ ಬೇಳೆನ ಕುಕ್ಕರ್ಗೆ ಹಾಕಿ ನೀರ್ ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೆ. ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ಳೋಷ್ಟೊತ್ತಿಗೆ ಇದು ಕೂಡ ನೆನೆಯುತ್ತೆ ಸ್ವಲ್ಪನಾದ್ರೂ ಅಂತ ಹೇಳಿ. ಇನ್ನು ಅದಕ್ಕೆ ಇವಾಗ ಬೇಳೆ ಜೊತೆಗೆ ನೀರು ಸ್ವಲ್ಪ ಸೇರಿಸಿದ್ದೀನಲ್ವಾ, ಇನ್ನು ಇದಕ್ಕೇನೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಅರಿಶಿನ ಇಷ್ಟನ್ನು ಹಾಕ್ಬಿಟ್ಟು ಒಂದ್ 2-3 ವಿಶಿಲ್ನ ಕೂಗ್ಸಿದ್ರೆ ಆಗುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದ್ರೆ ಒಂದೊಂದು ಬೇಳೆ ಬೇಗನೆ ಬೆಂದೋಗ್ಬಿಡುತ್ತೆ, ಒಂದೊಂದು ಬೇಳೆ ಬೇಯೋದಿಲ್ಲ. ಇವತ್ತು ನನ್ಗೆ ಹಾಗೇನೆ ಆಯ್ತು. ನಾನ್ ನಾರ್ಮಲ್ ಆಗಿ 2 ವಿಶಿಲ್ ಕೂಗಿಸ್ತಾ ಇದ್ದೆ, ಯಾವಾಗ್ಲೂ ಬೇಗನೆ ಬೆಂದ್ಕೊಳ್ತಾ ಇತ್ತು. ಈ ಸಲ ಏನಂದ್ರೆ ಬೇಳೆ ಚೇಂಜ್ ಇದೆ ಅನ್ಸುತ್ತೆ, ಅಥವಾ ಈ ನೀರ್ಗೆ ಬೇಳೆ ಬೇಯಲಿಲ್ವ ನನಗೆ ಗೊತ್ತಿಲ್ಲ. ಮತ್ತೆ ನಾನು ಅಡಿಗೆ ಆದ್ಮೇಲೆ ಮತ್ತೆ 2 ವಿಶಿಲ್ನ ತೆಗ್ಸಿದ್ದಾಯ್ತು, ಅದನ್ನ ಶೇರ್ ಮಾಡ್ತೀನಿ ಮುಂದೆ. ಇನ್ನು ಈ ಕಡೆ ಅಷ್ಟೊತ್ತಿಗೆ ನನ್ನ ಮಗನ್ಗೆ ಹಾಲು ಕಾಯ್ಲಿಕ್ಕೆ ಇಟ್ಬಿಡೋಣ ಅಂತೇಳಿ ಅದನ್ನು ಕೂಡ ಕಾಯ್ಲಿಕ್ಕೆ ಇಟ್ಟೆ. ಇನ್ನು ನನಗೆ ಅಂತೇಳಿ ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಳ್ಳೋಣ ಅಂತೇಳಿ ಒಂದು 3 ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಒಂದು 3 ಮೆಣಸಿನ ಕಾಳು, ಶೀತ ಆಗುತ್ತೆ ಅಂತ ಹೇಳಿ. ಇನ್ನು ಇದ್ರ ಜೊತೆಗೆ ಪುದೀನ ಸೊಪ್ಪು ಒಂದ್ 4-5 ದಳನ ಸೇರಿಸ್ಕೊಂಡಿದ್ದೀನಿ, ಜೊತೆಗೆ ಶುಂಠಿ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಒಬ್ಬರೊಬ್ರು ಹಾಗೇನೆ ಕುಡಿತಾರೆ, ಇದು ನನ್ಗೆ ಅದೇ ತರ ಕುಡಿಲಿಕ್ಕೆ ಇಷ್ಟ ಇಲ್ಲ. ನಾನೊಂದ್ ಸ್ವಲ್ಪ ಇದನ್ನ ಶೋಧಿಸ್ಕೊಂಡು ಕುಡಿತೀನಿ, ಯಾಕಂದ್ರೆ ಕುಡಿಬೇಕಾದ್ರೆ ನನ್ಗೆ ಅದೆಲ್ಲ ಬಾಯಿಗೆ ಸಿಕ್ತಿರುತ್ತೆ ನೋಡಿ, ನೆಲ್ಲಿಕಾಯ್ದೆಲ್ಲ ಅದನ್ನ ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕುಡಿಲಿಕ್ಕೆ. ಹಾಗಾಗಿ ನಾನು ಈ ತರ ಸೋಸ್ಕೊಂಡು ಅದಾದ್ಮೇಲೆ ಕುಡಿಯೋ ಅಂತದ್ದು. ಇದಕ್ಕೇನೆ ಬೇಕು ಅಂದ್ರೆ ನಿಂಬೆಹಣ್ಣ ಸೇರಿಸ್ಕೊಬಹುದು, ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನ್ ಸ್ವಲ್ಪ ಟೇಸ್ಟ್ಗೆ ಚೆನ್ನಾಗಿರ್ಲಿ ಅಂತೇಳಿ ಸೇರಿಸ್ಕೊಂಡಿದ್ದೀನಿ. ಇಷ್ಟ ಮಾಡ್ಕೊಂಡ್ರೆ ಈ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿನೇ ಆಗೋಗುತ್ತೆ. ಇದ್ರ ಬಗ್ಗೆ ಹೇಳೋದೇ ಬೇಡ, ಇದು ಬಂದು ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದನ್ನ ಖಾಲಿ ಹೊಟ್ಟೆಲಿ ತಗೋಬೇಕು. ಇನ್ನ ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ
ಇದು ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಮೆಗಾ 3 ಫ್ಯಾಸಿ ಆಸಿಡ್ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗಾಗ್ಲಿ ಅಥವಾ ನಮ್ಮ ಹೃದಯದ ಹೆಲ್ತಿಗಾಗ್ಲಿ ಇದು ತುಂಬಾನೇ ಒಳ್ಳೇದು. ಇನ್ನ ಈ ಡ್ರಿಂಕ್ಸ್ ಎಲ್ಲ ನಾನು ಕುಡ್ದಿ ಆದ್ಮೇಲೆ ಈ ಕಡೆ ನಾನು ರೈಸ್ ಇಟ್ಬಿಡೋಣ ಅಂತೇಳಿ ರೈಸ್ ಇಟ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಹಾಲು ಕೂಡ ಚೆನ್ನಾಗಿ ಕಾದಿತ್ತಲ್ವಾ, ಇನ್ನ ನನ್ನ ಮಗನ್ಗೆ ಹಾಲನ್ನ ರೆಡಿ ಮಾಡಿ ಇಟ್ಬಿಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿ ಒಂದು ಅರ್ಧ ಲೋಟ ಹಾಲಿಗೆ ನಾನು 1 ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ರಾಗಿದು ಬೈಟ್ಸ್ ಬರುತ್ತಲ್ಲ, ಇದನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ಯಾವಾಗ್ಲೂ ಕೊಡೋದಿಲ್ಲ, ಅಟ್ಲೀಸ್ಟ್ ಒಂದು 2 ಮಂತ್ಸ್ 3 ಮಂತ್ಸ್ ಒನ್ಸ್ ಕೊಟ್ರೆ ಸ್ವಲ್ಪ ಚೇಂಜ್ ಇರುತ್ತೆ ಅಂತೇಳಿ. ಮೊದ್ಲೆಲ್ಲ ಏನ್ ಮಾಡ್ಬಿಡ್ತಿದ್ದೆ ಅಂದ್ರೆ ನಾನು ಶುಗರ್ ಹಾಕಿ ಕೊಡ್ತಾ ಇದ್ದೆ. ಇನ್ಮೇಲಾದ್ರೂ ಮಗುಗೆ ಶುಗರ್ ಎಲ್ಲ ಕೊಡೋದು ಬೇಡ ಅಂತೇಳಿ ನಾನು ಇತ್ತೀಚೆಗೆ ಬೆಲ್ಲದ ಪುಡಿನ ಹಾಕಿ ಕೊಟ್ಟೋದನ್ನ ಅಭ್ಯಾಸ ಮಾಡಿದ್ದೀನಿ. ಅವನು ಚೆನ್ನಾಗಿ ಕುಡಿತಾನೆ. ಹಾಗಾಗಿ ಒಂದ್ ಸ್ವಲ್ಪ ಮುಂಚೆ ಸ್ವಲ್ಪನೇ ಕೊಟ್ಟು ರೂಢಿ ಮಾಡಿದೀನಿ. ಇವಾಗ ಆರಾಮಾಗಿ ಕುಡ್ಕೊಳ್ತಾನೆ. ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅನಿಸ್ದಾಗ ಶೇರ್ ಮಾಡ್ಕೊಂಡೆ. ಈ ಕಡೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ವಾ, ಅದಕ್ಕೆ ಒಗ್ಗರಣೆ ಕೊಟ್ಕೊಂಡ್ ಬಿಡೋಣ ಅಂತೇಳಿ ಮಾಮೂಲಿಯಾಗಿ ಒಗ್ಗರಣೆ ಕೊಟ್ಕೊಂಡಿರೋದಷ್ಟೇ. ಸಾಸಿವೆ, ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ, ಇದಕ್ಕೇನೆ ಒಂದ್ ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ಕೊಂಡು ಬೆಂದಿರೋ ಬೇಳೆಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಇದ್ರ ರೆಸಿಪಿ ಏನಾದ್ರು ಬೇಕಂದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ಟೈಮ್ ನೀಟಾಗಿ ವಿಡಿಯೋನ ಮಾಡ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಮನೇಲಿ ತರಕಾರಿ ಏನು ಇಲ್ಲ ಅಂದಾಗ ಇದನ್ನ ಕ್ವಿಕ್ ಅಂತ ಮಾಡ್ಕೊಂಡ್ಬಿಡ್ಬೋದು. ತಿನ್ಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಮಾಡ್ಲಿಕ್ಕೂ ಸುಲಭ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ನಾನು ಅವಾಗ್ಲೇ ಹೇಳದ್ನಲ್ವಾ ಬೇಳೆ ಬೆಂದಿಲ್ಲ ಅಂತೇಳಿ. ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲಾನು ಹಾಕ್ಬಿಟ್ಟು ಇನ್ನೊಂದ್ 2 ವಿಶಿಲ್ ತಗ್ಸೋಣ ಅಂತೇಳಿ ಇಟ್ಟಿದ್ದೀನಿ. ಇನ್ನು ಅಷ್ಟೊತ್ತಿಗೆ ಈ ಕಡೆ ನಮ್ಮ ಮನೆಯವರು ನನ್ನ ಮಗನಿಗೆ ಸ್ಕೂಲಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ರು. ನಾನು ಏನಪ್ಪ ಮಾಡ್ತೀನಿ ಅಂದ್ರೆ ಬೆಳಗ್ಗೆ ಎದ್ದು ಅಡುಗೆ ಕೆಲಸ, ಕಿಚನ್ ಕ್ಲೀನಿಂಗ್ ಇದೆಲ್ಲ ಇರುತ್ತೆ. ಇನ್ನು ನಮ್ಮ ಮನೆಯವರು ಎದ್ದು ನನ್ನ ಮಗನಿಗೆ ಸ್ಕೂಲಿಗೆ ರೆಡಿ ಮಾಡೋದಾಗಿರ್ಬೋದು ಎಲ್ಲಾನು ಅವ್ರು ಮಾಡ್ತಿರ್ತಾರೆ. ನನ್ನ ಮಗ ಒಂದೊಂದ್ಸಲ ಅಮ್ಮ ನೀನ್ ಮಾಡು ಅಂತ ಹೇಳ್ತೇನೆ, ಅವಾಗ ನಾನೇ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ನನ್ನ ಮಗನಿಗೆ ಸ್ಕೂಲಿಗೆ ರೆಡಿ ಮಾಡೋದಾಗಿರ್ಬೋದು ಎಲ್ಲಾನು ನಮ್ಮ ಮನೆಯವ್ರು ಮಾಡ್ತಾರೆ. ಇನ್ನು ಅವನಿಗೂ ಕೂಡ ಇವಾಗ ಹಾಲು ಕೊಟ್ಟೆ ಕುಡಿತಾ ಇದ್ದಾನೆ. ನೋಡಿ ಆರಾಮಾಗಿ ಕುತ್ಕೊಳ್ತಾನೆ. ನಾವು ಯಾವುದೇ ಅಷ್ಟೇನೆ ಒಂದೇನಾದ್ರೂ ಹೊಸದಾಗಿ ನಾವು ಬದಲಾಯಿಸ್ತಾ ಇದೀವಿ, ಚೇಂಜ್ ಮಾಡ್ತಾ ಇದೀವಿ ಅಂತಂದ್ರೆ ಮೊದಲು ಸ್ವಲ್ಪನೇ ರೂಢಿ ಮಾಡ್ಕೊಬೇಕು, ಅವಾಗ ಅಡ್ಜಸ್ಟ್ ಆಗ್ಬಿಡತ್ತೆ. ಇನ್ನ ನನ್ನ ಮಗನ್ಗೂ ಕೂಡ ಇವಾಗ ಹಾಲೆಲ್ಲ ಕೊಟ್ನಲ್ಲ, ಅವ್ನು ಕುಡಿತಾ ಇದ್ದೇನೆ. ಇನ್ನು ಈ ಕಡೆ ನಮ್ಮ ಮನೆಯವರು ಮಗುಗೆ ಬಾಕ್ಸ್ಗೆ ಊಟ ಎಲ್ಲಾನು ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಸಾಂಬಾರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಇನ್ನು ಇವತ್ತು ನನ್ನ ಮಗನ ಲಂಚ್ ಬಾಕ್ಸಿಗೆ ಮಾಮೂಲಿಯಾಗಿ ಅನ್ನ ಸಾಂಬಾರು, ಇದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ನೆಲ್ಲ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಈ ಕಡೆ ಲಂಚ್ ಬಾಕ್ಸ್ ಕೆಲಸನೂ ಕೂಡ ಮುಗ್ದೋಯ್ತು. ಇನ್ನು ಈ ಕಡೆ ನಮ್ಮ ಮನೆಯವರು ನನ್ನ ಮಗನಿಗೆ ಶೂ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ಇನ್ನು ಇದೆಲ್ಲ ಆದ್ಮೇಲೆ ನಾನು ಮತ್ತೆ ಮಧ್ಯಾಹ್ನದಿಂದ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಇದೆಲ್ಲ ಕೆಲಸ ಎಲ್ಲ ಮುಗಿಸಿ ಡ್ಯೂಟಿಗೆ ಹೋಗಿ ಬಂದು ಅದಾದ್ಮೇಲೆ ಮಧ್ಯಾಹ್ನ ಸ್ವಲ್ಪ ಮನೆಗೆ ರೇಷನ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ತರೋಣ ಅಂತೇಳಿ ಹೊರಟಿದೀವಿ. ಅದು ಅಲ್ದೇನೆ ನಮ್ಮ ಮನೆಯವರು ಇಲ್ಲೇನೆ ಒಂದು ಹತ್ರದಲ್ಲಿ ಹೊಸ ಡಿಮಾರ್ಟ್ ಆಗಿದೆ, ನೀನು ರೈಸ್ ಎಲ್ಲ ತಗೋಬೇಕು ಅಂತ ಹೇಳ್ತಿದಲ್ಲ, ನೋಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತೇಳಿ. ಇನ್ನೊಂದೇನಪ್ಪಾ ಅಂದ್ರೆ ಈ ಸಲ ಏನು ಅಷ್ಟೊಂದು ಜಾಸ್ತಿ ಐಟಮ್ ಎಲ್ಲ ತಗೊಳ್ಳೋದು ಏನು ಇರ್ಲಿಲ್ಲ. ನಾವು ಹೊಸದಾಗಿ ಡಿಮಾರ್ಟ್ ಆಗಿತ್ತಲ್ವಾ, ಯಾವ ತರ ಇದೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಮೊದ್ಲೆಲ್ಲ ಏನಾಗ್ತಿತ್ತಪ್ಪ ಅಂದ್ರೆ ನಮ್ಮ ಮನೆಯಿಂದ ತುಂಬಾ ದೂರ ಹೋಗ್ಬೇಕಿತ್ತು, ಸ್ವಲ್ಪ ಜಾಸ್ತಿ ಐಟಮ್ಸ್ ಎಲ್ಲ ತಗೊಳ್ತಿದೀವಿ ಅಂತಂದ್ರೆ ಇವಾಗ ಹತ್ರದಲ್ಲಾಗಿದೆ. ಮುಂಚೆ ಹೋಗ್ತಿದ್ದ ಡಿಮಾರ್ಟ್ ಗಿಂತ ಇದು ತುಂಬಾ ಹತ್ರ ನಮಗೆ. ನಮ್ಮನೆ ಹತ್ರಕ್ಕೆ ಒಂದು 10 ನಿಮಿಷದಲ್ಲೇನೆ ಹೋಗಿ ಬಂದ್ಬಿಡ್ಬೋದು. ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ನೋಡು ನಿಂಗೆ ಏನಾದ್ರೂ ಇಷ್ಟ ಆಗುತ್ತೆ, ಅಲ್ಲಿ ತರಾನೇ ಇದೆ ಇದು, ಆದ್ರೆ ಅಷ್ಟೊಂದು ದೊಡ್ಡ ಡಿಮಾರ್ಟ್ ಅಲ್ಲ, ಆದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಸರಿ ಬಿಡು, ಹೇಗಿದ್ರು ರೇಷನ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತಲ್ಲ, ತಗೊಂಡ್ ಬಂದಂಗ ಆಗುತ್ತೆ. ಹಾಗೇನೆ ಒಂದ್ಸಲ ಎಲ್ಲ ಡಿಮಾರ್ಟ್ ಎಲ್ಲ ನಾನು ನೋಡೋಣ ಯಾವ ತರ ಇದೆ ಅಂತೇಳಿ ಹೋಗಿದ್ದು. ಕಲೆಕ್ಷನ್ಸ್ ಎಲ್ಲ ಯಾವ ತರ ಇರುತ್ತೆ ಅಂತ ನೋಡೋಣ ಅಂತೇಳಿ. ತುಂಬಾನೇ ಕ್ಲೀನ್ ಅಂಡ್ ನೀಟ್ ಆಗಿತ್ತು. ಅಂಡ್ ಅದ್ರಲ್ಲೂ ಯಾವುದೇ ಐಟಮ್ಸ್ ತಗೊಳ್ಳಿ ಎಲ್ಲದಕ್ಕೂ ಆಫರ್ ಆಗಿ ಇತ್ತು. ಡಿಮಾರ್ಟ್ ಅಲ್ಲಿ ಸಾಮಾನ್ಯವಾಗಿ ಆಫರ್ ಇದ್ದೇ ಇರುತ್ತೆ. ಅದು ಅಲ್ದೇನೆ ಫ್ರೆಶ್ ಆಗಿತ್ತು ಎಲ್ಲಾ ಐಟಮ್ಸ್ನು. ನಂಗೆ ನೋಡಿ ಎಲ್ಲ ಖುಷಿ ಆಯ್ತು, ಎಲ್ಲಾ ಥಿಂಗ್ಸು ಇದೆ, ಇದಿದೆ ಅನ್ನೋ ತರ ಏನಿಲ್ಲ. ಆದ್ರೆ ನನಗೇನಪ್ಪಾ ಅಂದ್ರೆ ಮಿಲಿಟ್ಸ್ ಒಂದು ನನಗೆ ಬೇಕಿತ್ತು, ಅದು ಸಿಕ್ತಿರ್ಲಿಲ್ಲ, ಹಾಗಾಗಿ ಅದನ್ನ ಹುಡುಕ್ತಾ ಇದ್ದೆ. ಅದಾದ್ಮೇಲೆ ಆಯಿಲ್ ನ ನೋಡ್ತಾ ಇದ್ದೆ ನಾನು, 2 ಲೀಟರ್ ತಗೊಳ್ಳೋದ 1 ಲೀಟರ್ ತಗೊಳ್ಳೋದ ಅಂತ ಹೇಳಿ. ಯಾಕಂದ್ರೆ ನಾನು
ರಿಫೈನ್ಡ್ ಆಯಿಲ್ ಒಂದೇ ಯೂಸ್ ಮಾಡಲ್ಲ ಅಲ್ವಾ, ಕಡಲೆಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾನು ಯೂಸ್ ಮಾಡೋದ್ರಿಂದ 2 ಲೀಟರ್ ಜಾಸ್ತಿನೇ ಆಗೋಗುತ್ತೆ. ಹಾಗಾಗಿ ಯಾವ್ದು ತಗೊಳ್ಳೋಣ ಅಂತ ನೋಡಿ ಅನ್ಕೊಳ್ತಾ ಇದ್ದೆ. ಇನ್ನ ಅದೆಲ್ಲ ನಾನು ನೋಡಿ ತಗೊಂಡಿದ್ದ ಆದ್ಮೇಲೆ ಮೇಲ್ಗಡೆ ನಾವು ಇನ್ನೊಂದು ಸೆಕ್ಷನ್ ಇದೆ ಅಂತ ಹೇಳಿದ್ರು, ಅಲ್ಲಿಗೆ ಬಂದಿದೀವಿ ಆಯ್ತಾ. ಅಲ್ಲಿ ಬ್ಯಾಗ್ ಕಲೆಕ್ಷನ್ ಆಗಿರ್ಬೋದು, ಡ್ರೆಸ್ಸಸ್ ಕಲೆಕ್ಷನ್ ಆಗಿರ್ಬೋದು, ದೊಡ್ಡವ್ರಿಗೂ ಅಷ್ಟೇನೆ, ಕಿಡ್ಸ್ ವೇರಿಗೂ ಅಥವಾ ಬಾಯ್ಸ್ಗೆ ಯಾರಿಗಾದ್ರೂ ಅಷ್ಟೇನೆ ತುಂಬಾನೇ ಚೆನ್ನಾಗಿರೋ ಕ್ಲಾಸು ಮತ್ತೆ ಮೆಟೀರಿಯಲ್ಸ್ ಎಲ್ಲಾನು ಚೆನ್ನಾಗಿತ್ತು. ನಂಗೆ ನೋಡಿ ಖುಷಿ ಆಯ್ತು. ಇನ್ನ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಹೇಳಿ ಈ ಸಲ ಏನು ಪ್ಲಾನ್ ಮಾಡ್ಕೊಂಡು ಹೋಗಿರ್ಲಿಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ, ಅಲ್ಲಾಂದ್ರೆ ಸುಮ್ನೆ ಬೇಕಿರೋದನ್ನ ಬಿಟ್ಟು ಬೇಡದೇ ಇರೋದ್ ತಂದ್ಬಿಡ್ತೀನಿ. ಹಾಗಾಗಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ನಂಗೆ ಏನ್ ಬೇಕು ಅದನ್ನ ತಗೊಂಡಾಗ ಆಗುತ್ತೆ ಅಂತೇಳಿ ಈ ಸಲ ಏನು ಪ್ಲಾನ್ ಮಾಡಿರ್ಲಿಲ್ವಲ್ಲ. ನಮ್ಮ ಮನೆಗೆ ರೇಷನ್ ತರೋಣ, ಇನ್ನು ಮಾಮೂಲಿಗೆ ಚಿಕ್ಕ ಪುಟ್ಟ ಐಟಮ್ ಒಂದಿಷ್ಟು ಬೇಕು ಅಷ್ಟನ್ನ ತಗೊಂಡ್ ಬರೋಣ ಅಂತೇಳಿ ಹೊರಟಿದ್ದು. ಇನ್ನ ಇದನ್ನೆಲ್ಲ ಐಟಮ್ಸ್ ಎಲ್ಲ ತಗೊಂಡ್ ಬಂದ್ಮೇಲೆ ನಮ್ಮ ಮನೆಯವರು ಆಟೋನ ಪಾರ್ಕ್ ಮಾಡಿದ್ರಲ್ಲ, ಅಲ್ಲಿಂದ ತಂದು ಎಲ್ಲ ನಾನು ಬ್ಯಾಗ್ ಹಾಕೊಂಡು ಇವಾಗ ಗಾಡಿಲಿ ಇಟ್ಕೊಂಡು ಹೊರಡ್ತಾ ಇದೀವಿ. ಮಾಮೂಲಿಯಾಗಿ ನಾನು ಒಂದು 26 kg ರೈಸ್ ಬರುತ್ತಲ್ಲ ಅದನ್ನ ತಗೊಂಡೆ. ಬರೀ ಇಷ್ಟ ಐಟಮಿಗೆನೆ 3,000 ರೂಪಾಯಿ ಬಿಲ್ ಆಗ್ಬಿಡ್ತು. ಅದನ್ನೇ ಕೇಳ್ತಾ ಇದ್ರು ನಮ್ಮ ಮನೆಯವರು, ಏನು ಐಟಮೇ ತಗೊಂಡಿಲ್ಲ 3,000 ರೂಪಾಯಿ ಬಿಲ್ ಆಗಿದೆಯಾ ಅಂತ ಹೇಳಿ. ಎಲ್ಲ ರೇಟ್ ಜಾಸ್ತಿ ಆಗಿದೆ ನೋಡಪ್ಪ ನೀನು, ಇಲ್ಲ ರೇಟ್ ಇಲ್ಲ ಅಂತ ಹೇಳ್ತೀಯಾ ಅಂತ ಹೇಳ್ತಾ ಇದ್ದೆ ನಾನು. ಆಮೇಲೆ ಹಂಗೆ ಅಂದವೇ ಬರ್ತಾ ತರಕಾರಿ ಎಲ್ಲ ಬೇಕಿತ್ತು, ಹಂಗೇನೆ ಬಂತ ಅದನ್ನು ಕೂಡ ತಗೊಂಡ್ ಬಂದಿದ್ದಾಯ್ತು. ಇನ್ನ ಇವಾಗ ನಾನು ಫ್ರೆಶ್ ಅಪ್ ಆಗ್ಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ. ಇನ್ನ ನಾನು ಇವತ್ತು ಹೊರಗಡೆ ಹೋಗ್ಬೇಕು ಅಂತ ಹೇಳದ್ನಲ್ವಾ ಆಗ್ಲೇನೆ, ಇವತ್ತು ಹೊರಗಡೆ ಹೋಗಕ್ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ಅಪ್ಪಾಜಿಗೆ ತುಂಬಾನೇ ಹುಷಾರಿರ್ಲಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಹಾಗಾಗಿ ನಾವು ಊರಿಗೆ ಹೋಗೋದು ಕ್ಯಾನ್ಸಲ್ ಆಯ್ತು. ಇನ್ನ ಅದಕ್ಕೋಸ್ಕರನೇ ಊರಿಗೆ ಹೋಗಕ್ ಆಗ್ಲಿಲ್ಲ ಇವತ್ತು. ಇನ್ನ ನಾನು ಆಸ್ಪತ್ರೆಗೆ ಹೋಗಿ ಬರೋಣ ನೋಡ್ಕೊಂಡು ಅಪ್ಪಾಜಿನ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಮಾಮೂಲಿಯಾಗಿ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಸುಮ್ಮನೆ ಹಾಗೇನೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊರಟಿರೋ ಅಂಥದ್ದು. ನೈಟು ತುಂಬಾ ಸೀರಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಕಾಲ್ ಮಾಡಿ ಎಲ್ಲ, ಹಾಗಾಗಿ ಇವಾಗ ಹೊರಟಿರೋದು. ನನಗೂ ಗೊತ್ತಿರಲಿಲ್ಲ ಈ ಥರ ಆಗಿದೆ ಅಂತೇಳಿ, ನೈಟ್ ಈ ಥರ ಆಗಿದೆಯಂತೆ. ಹಾಗಾಗಿ ಹೋಗಿ ನೋಡ್ಕೊಂಡು ಬರೋಣ, ಹಾಗೇನೆ ಅಲ್ಲೇನೆ ಇರೋಣ ಜೊತೆಗೆ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದೀನಿ. ಇನ್ನ ಹಾಗಾಗಿ ನಾವು ಊರಿಗೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಯಿತು, ಯಾಕಂದ್ರೆ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಹೋಗಿ ಬರೋಣ ಅಂತೇಳಿ ಅನ್ಕೊಂಡಿದ್ದು. ಇನ್ನ ಇವತ್ತಿನ ಬ್ಲಾಗ್ ಇಷ್ಟೇನೆ. ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ. ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ